ಸ್ಪೆಷಲ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಕ್ಯಾಲಿಫೋರ್ನಿಯಾದ ಕಾಡ್ಗಿಚ್ಚು ವಾರ ಕಳೆದ್ರೂ ತಣ್ಣಗೆ ಆಗ್ತಿಲ್ಲ. ದಿನದಿಂದ ದಿನಕ್ಕೆ ಹಬ್ಬುತ್ತಲೇ ಇದೆ. ಯಾರ ಊಹೆಗೂ ಸಿಗದಷ್ಟು, ಯಾರು ಅಳತೆ ಮಾಡದಷ್ಟು, ಯಾರು ಮರೆಯಲಾರದಷ್ಟು ಇದು ಇತಿಹಾಸವೇ ಕಂಡು ಕೇಳರಿಯದಂತಹ ಭಯಂಕರ ಅಗ್ನಿನರ್ತನ. ಈ ಅಗ್ನಿನರ್ತನಕ್ಕೆ ಸಿಕ್ಕಿದ್ದೆಲ್ಲವೂ ಭಸ್ಮ ಆಗಿದೆ. ಲಾಸ್ ಏಂಜಲೀಸ್ ಬೆಂಕಿಗೆ 16ಕ್ಕೂ ಹೆಚ್ಚು ಸಜೀವ ದಹನ ಆಗಿದ್ದಾರೆ. ಸುಮಾರು 10,000ಕ್ಕೂ ಹೆಚ್ಚು ಕಟ್ಟಡಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ. 2 ಲಕ್ಷಕ್ಕೂ ಹೆಚ್ಚಿನ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಇದುವರೆಗೂ 37,000 ಎಕರೆಗೂ ಮೆಕ್ಕಿದ ಪ್ರದೇಶದಲ್ಲಿ ಕಾಡ್ಗಿಚ್ಚು ರುದ್ರ ತಾಂಡವ ಆಗಿದೆ. ಸಾವಿರಾರು ಕೋಟಿ ರೂಪಾಯಿ ನೀರಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಲಾಸ್ ಆಗಿದೆ. ಒಂದು ಕಡೆ ಕಾಡ್ಗಿಚ್ಚಿಗೆ ಐಷಾರಾಮಿ ಮನೆ ಬಂಗಲೆಗಳು ಸುಟ್ಟು ಭಸ್ಮ ಆಗಿದ್ದಾವೆ. ಜನರು ಮನೆಗಳನ್ನ ಬಿಟ್ಟು ಓಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜನರಿಲ್ಲದ ಮನೆಗಳ ಒಳಗೆ ಕಳ್ಳರು ನುಗ್ತಾ ಇದ್ದಾರೆ. ಕಾಡ್ಗಿಚ್ಚನ್ನ ಬಂಡವಾಳ ಮಾಡಿಕೊಂಡು ಕೈಗೆ ಸಿಕ್ಕಿದ್ದೆಲ್ಲವನ್ನ ದೋಚಿಕೊಂಡು ಹೋಗ್ತಾ ಇದ್ದಾರೆ. ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚಿನಲ್ಲಿ ಸಿಕ್ಕಾಪಟ್ಟೆ ಅನಾಹುತ ನಡೆದು ಹೋಗಿದೆ. ಬೆಂಕಿ ಹರಡದಂತೆ ತಡೆಯೋದಕ್ಕೆ ಹರಸಾಹಸ ನಡೆದಿದೆ. ಈ ಮಧ್ಯೆ ಈಗಾಗಲೇ ಸುಟ್ಟು ಹೋಗಿರೋ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳು ಪರದಾಡುತ್ತಿರೋ ದೃಶ್ಯ ಹೃದಯ ವಿದ್ರಾವಕ. ಕಾಡು ಮೃಗಗಳ ಪರಿಸ್ಥಿತಿ ಕರುಣಾಜನಕ ಆಗಿಬಿಟ್ಟಿದೆ. ಪ್ರಿಯ ವೀಕ್ಷಕರೇ, ಬಾಲಿವುಡ್ಗೆ ಮುಂಬೈ ಹೇಗೋ ಹಾಗೆ ಹಾಲಿವುಡ್ಗೆ ಈಗ ಲಾಸ್ ಏಂಜಲೀಸ್. ಈಗ ಬೆಂಕಿ ಹೊತ್ತಿಕೊಂಡಿರೋ ಲಾಸ್ ಏಂಜಲೀಸ್ನ ಹಾಲಿವುಡ್ ಹಿಲ್ಸ್ ನಲ್ಲಿಯೇ ಅನೇಕ ನಟ ನಟಿಯರು ಮನೆ ಮಾಡಿಕೊಂಡಿದ್ರು. ಪೆಸಿಫಿಕ್ ಪ್ಯಾಲಿಸೈಡ್ಸ್ನ ಬೆಂಕಿ ಈಗ ಹಾಲಿವುಡ್ಗೆ ನೇರವಾಗಿ ಬೆಂಕಿ ಇಟ್ಟಂಗೆ ಆಗಿಬಿಟ್ಟಿದೆ. ಹಾಲಿವುಡ್ನ ಅನೇಕ ಸ್ಟಾರ್ಗಳ ಭವ್ಯ ಬಂಗಲೆಗಳು ಸುಟ್ಟು ಕರಕಲು ಆಗಿದ್ದಾವೆ. ಹಾಲಿವುಡ್ ಹಿಲ್ಸ್ ನಲ್ಲಿ ಆಯೋಜನೆ ಮಾಡಲಾಗಿದ್ದ 3 ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನು ಸಹ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಹಾಲಿವುಡ್ ಸ್ಟಾರ್ಗಳು ಒಬ್ಬೊಬ್ಬರೇ ಕಣ್ಣೀರು ಹಾಕ್ತಾ ಇದ್ದಾರೆ. ಕ್ರಿಸ್ಟಲ್ ಮತ್ತು ಆತನ ಹೆಂಡತಿ ಜಾನಿಸಿದ್ದ ಬಂಗಲೆ ಸುಟ್ಟು ಹೋಗಿದೆ. ಇವರಿಬ್ಬರು ತಮ್ಮ ಆ ಮನೆಯಲ್ಲಿ ಸುಮಾರು 45 ವರ್ಷಗಳಿಂದ ವಾಸ ಮಾಡ್ತಾ ಇದ್ರು. ಇದೇ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿ ಬೆಳೆದಿದ್ರು. ಆದ್ರೆ ಇವಾಗ ಆ ಮನೆ ಇವರಿಗೆ ನೆನಪು ಮಾತ್ರ. ರುದ್ರ ನರ್ತನ ಮಾಡ್ತಿರೋ ಈ ಕಾಡ್ಗಿಚ್ಚಿಗೆ ಅಮೆರಿಕದ ಹಾಲಿ ಅಧ್ಯಕ್ಷ ಜೋ ಬೈಡನ್ ಪುತ್ರ ಹಂಟರ್ ಬೈಡನ್ ಮನೆ ಕೂಡ ಕರಕಲು ಆಗಿದೆ. ಇನ್ನು ನಮ್ಮ ಬಾಲಿವುಡ್ ನಟಿ ನೋರಾ ಫತೇಹಿ ಮನೆ ಕೂಡ ಕಾಡ್ಗಿಚ್ಚಿನಿಂದಾಗಿ ಹಾನಿಗೆ ಒಳಗಾಗಿದೆ. ಕಾಡ್ಗಿಚ್ಚಿನ ವೇಳೆ ನೋರಾ ಫತೇಹಿ ಮನೆಯಲ್ಲಿಯೇ ಇದ್ರಂತೆ. ಬೆಂಕಿ ನೋಡ್ತಿದ್ದಂಗೆ ತಮ್ಮ ಟೀಮ್ ಜೊತೆಗೆ ಮನೆ ಖಾಲಿ ಮಾಡಿದ್ದಾರೆ. ಇನ್ನು ಈ ಭೀಕರ ಕಾಡ್ಗಿಚ್ಚಿಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಲಾಸ್ ಏಂಜಲೀಸ್ ಮತ್ತು ಕ್ಯಾಲಿಫೋರ್ನಿಯಾದಲ್ಲಿ ಸ್ಯಾಂಟ್ ಅನಾ ಅನ್ನೋ ಒಣ ಹವೆ ಗಾಳಿ ಬೀಸುತ್ತೆ. ಈ ಗಾಳಿಗೆ ಅಲ್ಲಿನ ಜನ ಡೆವಿಲ್ ವಿಂಡ್ಸ್ ಅಂತ ಕೂಡ ಕರೀತಾರೆ. ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೂ ಕನಿಷ್ಠ 10 ರಿಂದ 25 ಸಲ ಕ್ಯಾಲಿಫೋರ್ನಿಯಾ ಹಾಗೂ ದಕ್ಷಿಣ ಕ್ಯಾಲಿಫೋರ್ನಿಯಾವನ್ನ ಸುಟ್ಟು ಹಾಕುವಷ್ಟರ ಮಟ್ಟಿಗೆ ಈ ಒಣ ಹಬೆ ಹಬ್ಬರಿಸುತ್ತಾ ಇರುತ್ತೆ. 1957ರಲ್ಲೂ ಇದೇ ಸ್ಯಾಂಟಾ ಅನಾ ಅನ್ನೋ ಬಿಸಿ ಗಾಳಿ 25,000 ಎಕರೆ ಕಾಡನ್ನ ಮುಕ್ಕಿ ಕೆಡವಿತ್ತು. ಇದೀಗ ಮತ್ತೊಮ್ಮೆ ಸ್ಯಾಂಟಾ ಅನಾ ಬಿಸಿ ಗಾಳಿ ಲಾಸ್ ಏಂಜಲೀಸ್ ಪಾಲಿಗೆ ಭಸ್ಮಾಸುರ ಆಗಿದೆ. ವಿಪರ್ಯಾಸ ಏನಂದ್ರೆ, ಪಕ್ಕದಲ್ಲೇ ಸಮುದ್ರ ಇದ್ರೂ ಬೆಂಕಿಯನ್ನ ಆರಿಸೋಕೆ ಆಗ್ತಾ ಇಲ್ಲ. ಜಗತ್ತಿನ ಶಕ್ತಿಶಾಲಿ ಸೇನಾ ಪಡೆ ಕೂಡ ಅಲ್ಲಿ ಸರ್ಕಸ್ ಮಾಡ್ತಾ ಇದೆ. ಆದ್ರೂ ವಾರಗಳೇ ಕಳೆದ್ರೂ ಇನ್ನು ಹತೋಟಿಗೆ ಬರ್ತಾ ಇಲ್ಲ. ನೋಡಿ, ಈಗಾಗಲೇ 5,000ಕ್ಕೂ ಹೆಚ್ಚಿನ ಪ್ರದೇಶ ಬೆಂಕಿಯಲ್ಲಿ ಬೆಂದು ಹೋಗಿದೆ. ಸುಮಾರು 10,000ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ, 600ಕ್ಕೂ ಹೆಚ್ಚು ಕ್ಯಾಲಿಫೋರ್ನಿಯಾದ ನ್ಯಾಷನಲ್ ಗಾರ್ಡ್ಗಳು, 1,059 ಅಗ್ನಿಶಾಮಕ ಯಂತ್ರಗಳು, 143 ನೀರಿನ ಟ್ಯಾಂಕರ್ಸ್, 116 ಬುಲ್ಡೋಸರ್, ಹೆಲಿಕಾಪ್ಟರ್ಗಳು, ಏರ್ ಟ್ಯಾಂಕರ್ಗಳು ಬೆಂಕಿ ನಂದಿಸೋ ಮಹಾ ಹೋರಾಟಕ್ಕೆ ಇಳಿದು ಒದ್ದಾಡ್ತಾ ಇದ್ದಾವೆ. ಆದ್ರೂ ಬೆಂಕಿ ಜ್ವಾಲಿಯಾಗಿ ಉರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕದ ವಿರುದ್ಧ ಕುಹಕದ ಮಾತುಗಳು ಸಹ ಕೇಳಿ ಬರ್ತಾ ಇದ್ದಾವೆ. ಎಲ್ಲಿ ಯಾವ ದೇಶದಲ್ಲಿ ಹೇಗೆ ಬೆಂಕಿ ಹಚ್ಚಬೇಕು, ಎಲ್ಲಿ ಬಾಂಬಿಟ್ಟು ಮಿಸೈಲ್ ಉಡಾಯಿಸಿ ಯಾವ ಕಟ್ಟಡಗಳನ್ನ ಭಸ್ಮ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾ ಇದ್ದ ಅಮೆರಿಕಾಗೆ ಇವಾಗ ತನ್ನ ದೇಶವೇ ಹೊತ್ತಿ ಹುರಿತಿರುವಾಗ ಅದನ್ನ ಹಾರಿಸೋಕೆ ಆಗ್ತಿಲ್ವಲ್ಲ ಅನ್ನೋ ಕುಹಕದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ.
ಎಲ್ಲಕ್ಕಿಂತ ಮುಖ್ಯವಾಗಿ ಪ್ಯಾಲೆಸ್ತೀನ್ನಲ್ಲಿ ಆಗ್ತಾ ಇರೋ ಅನಾಹುತಗಳನ್ನ ಈಗ ಲಾಸ್ ಏಂಜಲೀಸ್ಗೆ ಬಿದ್ದಿರೋ ಬೆಂಕಿಗೆ ಕಂಪೇರ್ ಮಾಡಲಾಗ್ತಾ ಇದೆ. ಇಸ್ರೇಲ್ಗೆ ಅಮೆರಿಕ ಮೊದಲಿನಿಂದಲೂ ಸಪೋರ್ಟ್ ಮಾಡ್ತಾಲೇ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ತನ್ನ ಭಯಾನಕ ವೆಪನ್ಗಳನ್ನ ಇಸ್ರೇಲ್ಗೆ ಕೊಟ್ಟಿದೆ. ಇದೇ ವೆಪನ್ಗಳನ್ನ ಬಳಸಿಕೊಂಡು ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಿ ಕಟ್ಟಡಗಳ ಮೇಲೆ ಬಾಂಬ್ ಆಗ್ತಾ ಇದೆ. ಈಗಾಗಲೇ ಸಾವಿರಾರು ಮಕ್ಕಳ ಮಹಿಳೆಯರ ಮಾರಣ ಹೋಮ ನಡೆದಿದೆ. ಹೀಗಾಗಿ ಇದೀಗ ಅದೇ ಗಾಜಾದ ಶಾಪ ಅಮೆರಿಕಾಗೆ ತಟ್ಟಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಮ್ಮ ದೇಶದಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರ ಡಿಸ್ಕಸ್ ಆಗ್ತಾ ಇದೆ. ನೋಡಿ, ಜೇಮ್ಸ್ ವುಡ್ ಬಾಲಿವುಡ್ನ ಖ್ಯಾತ ನಟ ಇತ್ತೀಚೆಗೆ ತನ್ನ ಮನೆ ಸುಟ್ಟು ಹೋಗಿದ್ದಕ್ಕೆ ಕಣ್ಣೀರು ಹಾಕಿದ್ರು. ಆದ್ರೆ ಇದೇ ನಟ ಕೆಲವು ದಿನಗಳ ಹಿಂದೆ ಇಸ್ರೇಲ್ಗೆ ಎಲ್ಲರನ್ನ ಸಾಯಿಸಿ ಅಂತ ಟ್ವೀಟ್ ಮಾಡ್ತಾರೆ. ಪ್ಯಾಲೆಸ್ತೀನಿಯರ ಜೊತೆಗೆ ಕದನ ವಿರಾಮ ಬೇಡ, ಕರುಣೆಯೂ ಬೇಡ, ಕಾಂಪ್ರಮೈಸ್ ಆಗೋದು ಬೇಡ, ಕಿಲ್ ದೆಮ್ ಆಲ್ ಅಂತ ಟ್ವೀಟ್ ಮಾಡಿದ್ರು. ಇದೀಗ ಇಂತಹ ಜೇಮ್ಸ್ ವುಡ್ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಇವತ್ತು ಲಾಸ್ ಏಂಜಲೀಸ್ ನಲ್ಲಿ ಸುಟ್ಟಿರೋ ಕಟ್ಟಡಗಳನ್ನ ಕಂಡು ಕಣ್ಣೀರು ಹಾಕೋ ನೀವು ಅವತ್ತು ಗಾಜಾದಲ್ಲಿ ಕಟ್ಟಡಗಳ ಕೆಳಗೆ ನರಳಾಡಿ ಸತ್ತ ಕಂದಮ್ಮಗಳ ಬಗ್ಗೆ ಕರುಣೆ ತೋರ್ಲಿಲ್ವಲ್ಲ ಅಂತ ಪ್ರಶ್ನೆ ಮಾಡಲಾಗ್ತಿದೆ. ಒಟ್ನಲ್ಲಿ ವಾರ ಕಳೆದ್ರು ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಾದಲ್ಲಿ ಹಬ್ಕೊಂಡಿರೋ ಕಾಡ್ಗಿಚ್ಚು ವಾರ ಕಳೆದ್ರೂ ಹತೋಟಿಗೆ ಬರ್ತಿಲ್ಲ. ಇನ್ನೊಂದು ಕಡೆ ಟ್ರಂಪ್ ಮತ್ತು ಬೈಡನ್ ನಡುವೆ ರಾಜಕಾರಣ ಕೂಡ ನಡೀತಾ ಇದೆ. ಜಗತ್ತಿನ ಶಕ್ತಿಶಾಲಿ ದೇಶವೊಂದು ತನ್ನ ಮನೆಗೆ ಬಿದ್ದಿರೋ ಬೆಂಕಿಯಿಂದ ತನ್ನನ್ನ ಕಾಪಾಡಿಕೊಳ್ಳುವುದಕ್ಕೆ ಇನ್ನಿಲ್ಲದ ಕಸರತ್ತು ಮಾಡ್ತಿದೆ. ಆದ್ರೂ ಅಲ್ಲಿ ಕಾಡ್ಗಿಚ್ಚು ಹತೋಟಿಗೆ ಬರ್ತಿಲ್ಲ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.